ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಧರ್ಮಬಂಧುಗಳೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಷ್ಟೊಂದು ಸಂಪತ್ಭರಿತವಾಗಿರತಕ್ಕಂತಹ ಜ್ಞಾನ ಸಂಪತ್ತು ಇದೆ ಅಂತಾದರೆ ಅದಕ್ಕೆ ಮೂಲಾಧಾರವಾಗಿರತಕ್ಕಂಥದ್ದು ವೇದಗಳು. ಈ ಜಗತ್ತಿನ ಅತ್ಯಂತ ಪ್ರಾಚೀನವಾದ ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ ಮೌಲ್ಯಗಳನ್ನು ಅನಾದಿ ಕಾಲದಿಂದಲೂ ಕೂಡ ವೇದಗಳ ಮೂಲಕ ನಮ್ಮ ಋಷಿಮುನಿಗಳು ಈ ಜಗತ್ತಿಗೆ ಕೊಟ್ಟಿದ್ದಾರೆ. ಇಂತಹ ವೇದಗಳು ಮನುಷ್ಯನ ಇಹ ಪರ ಎರಡಲ್ಲೂ ಕೂಡ ಶ್ರೇಯಸ್ಸನ್ನು ಪಡೆದುಕೊಳ್ಳುವ ಮಾರ್ಗವನ್ನು ನಮಗೆ ತೋರಿಸಿದೆ. ವೇದಗಳಲ್ಲಿ ಎಲ್ಲವೂ ಇದೆ. ನಾವು ನಮ್ಮ ಒಂದು ಅಭಿರುಚಿಗೆ ತಕ್ಕಂತೆ ವೇದದಲ್ಲಿರತಕ್ಕಂತಹ ವಿಚಾರಗಳನ್ನು ತಿಳಿದುಕೊಂಡು ಒಬ್ಬ ಮನುಷ್ಯ ಲೌಕಿಕ ಉನ್ನತಿಯನ್ನ, ಪಾರಮಾರ್ಥಿಕ ಶ್ರೇಯಸ್ಸನ್ನು ಪಡ್ಕೊಳ್ಳಲಿಕ್ಕೆ ಮುಕ್ತ ಅವಕಾಶ ವೇದಗಳಲ್ಲಿ ಇದೆ. ಇಂತಹ ವೇದ ಪರಂಪರೆಯನ್ನು ಅನುವಿಚಾರವಾಗಿ ನಮ್ಮ ಹಿರಿಯರು ಕಾಪಾಡಿಕೊಂಡು ಬಂದಿದ್ದಾರೆ. ಕಾಲಘಟ್ಟದಲ್ಲಿ ವೇದಗಳ ನೂರಾರು ಶಾಖೆಗಳು ಇವತ್ತು ಲುಪ್ತವಾಗಿದೆ. ಸಾವಿರಾರು ಶಾಖೆಗಳಲ್ಲಿ ಕೆಲವೇ ಶಾಖೆಗಳು ಮಾತ್ರ ಉಳಿದಿದೆ ಅಂತ ನಾವು ನಮ್ಮ ಹಿರಿಯರ ಮೂಲಕ ತಿಳ್ಕೊಳ್ಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ವೇದ ಸಂಸ್ಕೃತಿಯನ್ನು ಉಳಿಸಿಕೊಳ್ಬೇಕು ಅಂತಾದ್ರೆ ಅದನ್ನ ಯೋಜನಾಬದ್ಧವಾಗಿ, ರಚನಾತ್ಮಕವಾಗಿ, ವ್ಯವಸ್ಥಿತವಾಗಿ ಇವತ್ತಿನ ದೇಶ ಕಾಲ ಪರಿಸ್ಥಿತಿಗೆ ಅನುಗುಣವಾಗಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು 10 ಆಯಾಮಗಳ ಮೂಲಕ ಆಳವಾಗಿ ಚಿಂತನೆ ಮಾಡ್ತಕ್ಕಂತಹ ಒಂದು ಸಂದರ್ಭ ಈಗಿದೆ. ಇಲ್ಲಿದ್ರೆ ವೇದದಲ್ಲಿ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಸವಾಲುಗಳು ದಿಟ್ಟವಾಗಿದೆ. ಇದು ಹೇಗೆ ಅಂತ ಕೇಳಿದ್ರೆ ಕನ್ನಡ ಮಾಧ್ಯಮ ಶಾಲೆ ಉಳಿಸ್ಕೊಳ್ಳೋಕೆ ಎಷ್ಟು ಕಷ್ಟಪಡಬೇಕು, ಅದೇ ರೀತಿ ಅದಕ್ಕಿಂತ 100 ಪಟ್ಟು ಕಷ್ಟಪಡಬೇಕಾಗಿದೆ ಇವತ್ತು ನಾವು ವೇದ ವಿದ್ಯೆಯನ್ನು ಉಳಿಸ್ಕೊಳ್ಳಿಕ್ಕೆ. ಎಲ್ಲರಿಗೂ ಪುರೋಹಿತರು ಬೇಕು, ಅರ್ಚಕರು ಬೇಕು. ಆದರೆ ತಮ್ಮ ಮಕ್ಕಳನ್ನು ಮಾತ್ರ ವೇದ ವಿದ್ಯೆ ಕಲಿಸಬೇಕು ಎನ್ನುವ ವಿಚಾರ ಮಾತ್ರ 100ಕ್ಕೆ 99 ಜನ ಪೋಷಕರಿಗಂತೂ ಖಂಡಿತ ಇಲ್ಲ. ಎಲ್ಲೋ ಅನಿವಾರ್ಯ, ತುಂಬಾ ವಿಧಿ ಮಾಡ್ತದೆ ಅಂತ ಸಂದರ್ಭದಲ್ಲಿ ಕಳಿಸ್ತಾ ಇದ್ದಾರೆ ಹೊರತು ಮುಕ್ತ ಮನಸ್ಸಿನಿಂದ ನಮ್ಮ ಮಗು ವೇದ ವಿದ್ಯೆ ಕಲಿ ಕೇಳ್ತಕ್ಕಂಥವ್ರು ಇವತ್ತು 1000 ಈ ಪರಿಸ್ಥಿತಿಯಲ್ಲಿ ಇರುವಾಗ ವೇದ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಅಂತಾದ್ರೆ ಅದಕ್ಕೆ ನಾವು ತುಂಬಾ ಯೋಚನೆ ಮಾಡತಕ್ಕಂತಹ ಅಗತ್ಯ ಈಗ ಹಿಂದಿನಿಂದಲೂ ಹೆಚ್ಚು ಈಗಿದೆ. ಒಂದು ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕಾದ್ರೆ ಪ್ರಯೋಜನದಿಂದ ನಾವು ಯಾವ ಕೆಲಸವನ್ನು ಮಾಡೋದಿಲ್ಲ. ಒಂದು ವಿದ್ಯೆ ನಮಗೆ ಕೌಟುಂಬಿಕ ಭದ್ರತೆ, ವೈಯಕ್ತಿಕ ಭದ್ರತೆ, ಸಾಮಾಜಿಕ ಭದ್ರತೆ, ಆರ್ಥಿಕ ಭದ್ರತೆ
ತಪ್ತಾ ಇದೆ ಅಂತಂದ್ರೆ ಅದನ್ನು ನಾವು ಕಲಿಕೆ ಮನಸ್ಸು ಮಾಡ್ತೇವೆ. ಹಾಗೆ ನೋಡಿದ್ರೆ ಪೋಷಕರು ಇವತ್ತು ಕೇಳುವಾಗ ನಮ್ಮ ಮಗುವನ್ನ ವೇದವಿದ್ಯೆ ಕಲಿಸಿ ಅಂತ ಹೇಳಿದಾಗ ಅವರ ಮುಂದೆ ಕೆಲವೊಂದು ದಿಟ್ಟ ಸವಾಲುಗಳು ಎದುರಾಗುತ್ತೆ. ನಮ್ಮ ಮಗುವನ್ನ ವೇದವಿದ್ಯೆ ಕಲಿಸಿದ ನಂತರ ಅವನ ಜೀವನ ಹೇಗಿರುತ್ತೆ? ಆರ್ಥಿಕ ಭದ್ರತೆಯ ಬಗ್ಗೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದ್ರೆ ನಮ್ಮ ಅಭಿಪ್ರಾಯದಲ್ಲಿ ಆರ್ಥಿಕ ಭದ್ರತೆ ಖಂಡಿತವಾಗಿಯೂ ಕೂಡ ಚೆನ್ನಾಗಿರ್ತದೆ. ವೇದವಿದ್ಯೆ ಕಲಿತವರಿಗೆ ಯಾವುದೂ ಕೊರತೆ ಇರೋದೇ ಇಲ್ಲ. ಚೆನ್ನಾಗಿ ವಿದ್ಯೆ ಕಲಿತಿರ್ತಕ್ಕಂಥವರಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆರ್ಥಿಕವಾಗಿ ಯಾವುದೇ ಸಮಸ್ಯೆ ಬರಲಿಕ್ಕಂತೂ ಸಾಧ್ಯನೇ ಇಲ್ಲ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾದ್ರೆ ಪೋಷಕರು ಯಾಕೆ ಹಿಂದ್ಯಾಕೆ ಆಗ್ತಾ ಇದ್ದಾರೆ? ನಾವೇನು ತಪ್ತಾ ಇದ್ದೇವೆ? ಯಾಕೆ ಮುಕ್ತ ಮನಸ್ಸಿನಿಂದ ವೇದವಿದ್ಯೆ ಕಲ್ತ್ಕೊಳ್ರಪ್ಪ ಅಂತ ತಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ? ಈಗ ನಾವು 25 ವರ್ಷ ಆಯ್ತು ಆರಂಭ ಮಾಡಿ, ಈಗ ಆದ್ರೂ ಬೆಳೆದೇ ಸಾಕು ಅಲ್ವಾ? ಅದಕ್ಕೆ ಮಠದಲ್ಲಿ ಸ್ವಲ್ಪ ಇನ್ನಷ್ಟು ಗಮನ ಕೊಡಬೇಕಿತ್ತು, ನಾವು ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ಬೋದು. ಆದ್ರೂ ಅಷ್ಟು ಬೆಳೀತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ನಮ್ಮ ಪರಿಸ್ಥಿತಿ ಒಂದಲ್ಲ. ಎಲ್ಲಾ ವೇದ ಗುರುಕುಲಗಳ ಪರಿಸ್ಥಿತಿ ಇದೇ ಆಗಿದೆ. ಯಾಕೆ ಅಂತ ಕೇಳಿದ್ರೆ ಪೋಷಕರಿಗೆ ಕೆಲವೊಂದಷ್ಟು ಸಮಸ್ಯೆಗಳಿದೆ. ಅದು ಸಾಮಾಜಿಕ ಭದ್ರತೆ, ಇದು ಬಹಳ ಮುಖ್ಯ. ನಮ್ಮ ಸಮಾಜ ಈ ವೇದವಿದ್ಯೆಯನ್ನು ಎರಡನೇ ದರ್ಜೆಯಾಗಿ ನೋಡ್ತಾ ಇದೆ ಕೆಲವು ಸಂದರ್ಭಗಳಲ್ಲಿ. ಆದ್ದರಿಂದ ವೇದವಿದ್ಯೆ ಕಲಿತವನಿಗೆ ಸಿಗಬೇಕಾಗಿರ್ತಕ್ಕಂಥ ಗೌರವ, ನೋಡ್ತಕ್ಕಂಥ ದೃಷ್ಟಿ ಪೋಷಕರಲ್ಲಿ ಒಂದು ಬದಲಾವಣೆ ಆಗ್ತದೆ. ಈ ಸಾಮಾಜಿಕ ಅಭದ್ರತೆಯ ಕಾರಣ ವೇದವಿದ್ಯೆಯನ್ನು ಮುಕ್ತವಾಗಿ ಕಲಿಯಲಿಕ್ಕೆ ಬರ್ತಾ ಇಲ್ಲ. ಕೌಟುಂಬಿಕ ಅಭದ್ರತೆ ಇದೆ. ವೇದವಿದ್ಯೆ ಕಲಿತಿರ್ತಕ್ಕಂಥವರು ತಮ್ಮ ಮಕ್ಕಳನ್ನ, ತಮ್ಮ ಹೆಣ್ಣು ಮಕ್ಕಳನ್ನ ವಿಶೇಷವಾಗಿ ವೇದವಿದ್ಯೆ ಕೊಡೋದಿಲ್ಲ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಒಳ್ಳೆ ಆಧುನಿಕ ವಿದ್ಯೆ ಕಲಿಸ್ಕೊಡ್ತಾ ಇದ್ದೇವೆ, ತಪ್ಪೇನಿಲ್ಲ. ಅವರ ದೃಷ್ಟಿಯಲ್ಲಿ ವೇದವಿದ್ಯೆ ಕಲಿತವರು ಎರಡನೇ ದರ್ಜೆಯ ವ್ಯಕ್ತಿಗಳು. ಇದು ಬಹಳ ಖೇದನೀಯ ವಿಚಾರ. ಆದ್ದರಿಂದ ಸಮಾಜ ಹೇಗೆ ನೋಡ್ತಾ ಇದೆ ಅಂತ ಕೇಳಿದ್ರೆ, ನಮ್ಮ ಮನೆ ಪುರೋಹಿತರು ಬೇಕು, ಅದಕ್ಕೆ ಅರ್ಚಕರು ಬೇಕು ನೋಡ್ತಾ ಇದೆ ಹೊರತು ಅವ್ರಿಗೆ ಕೊಡಬೇಕಾದಂಥ ಸ್ಥಾನ ಹೃದಯದಿಂದ ಕೊಡ್ತಾ ಇಲ್ಲ. ತಿಳ್ಕೊಳ್ಳಿ, ಒಬ್ಬ IT ಇಂಜಿನಿಯರ್ ಅಥವಾ ಮತ್ತೊಬ್ಬರನ್ನು ಕೊಡ್ತಕ್ಕಂಥ ಸ್ಥಾನ ಕೊಡದೇ ಇರತಕ್ಕಂಥ ಕಾರಣದಿಂದ ಪೋಷಕರು ಕಲಿಸ್ತಾ ಇದೆ. ನಮ್ಮ ಮಕ್ಕಳನ್ನ ಭವಿಷ್ಯದಲ್ಲಿ ಕಲಿಸ್ಬಿಟ್ರೆ ಭವಿಷ್ಯ ಏನಾಗುತ್ತೆ? ಸಮಾಜ ಯಾಕೆ ಸ್ವೀಕಾರ ಮಾಡುತ್ತೆ? ಅವರಿಗೆ ಮದುವೆ ಮಾಡಲಿಕ್ಕೆ ಅನುಕೂಲ ಆಗುತ್ತಾ? ಹೀಗೆ ಹಲವು ಪ್ರಶ್ನೆಗಳು ಇವತ್ತು ಪೋಷಕರ ಮನಸ್ಸಲ್ಲಿ ಇರುವುದರಿಂದ, ಹಿಂದೆ ಒಂದು ಕಾಲ 4, 5, 6 ಮಕ್ಕಳಿರ್ತಾ ಇದ್ರು ದಂಪತಿಗಳಿಗೆ. ಸಹಜವಾಗಿ 2, 3 ಜನ ಒಬ್ಬರು ಬರುವಂತ ಅವಶ್ಯಕತೆ ಅವಕಾಶ ಇರ್ತಾ ಇತ್ತು. ಈಗೇನಾಯ್ತು? ಇರುವುದೇ ಒಬ್ಬರು, ಹೆಚ್ಚಿದ್ರು ಇಬ್ಬರು. ಅಂದ್ರೆ ಹೆಣ್ಮಕ್ಳು ಇದ್ರೆ ಅದು ಆಗುದಿಲ್ಲ. ಗಂಡು ಮಗು ಅಂತಂದ್ರೆ ಒಬ್ಬರೇ ಇದಾಗ್ಬರ್ಲಿ, ಬರುವುದಿಲ್ಲ. ಹೀಗೆ ಇಂತಹ ಸವಾಲಿರುವಾಗ ಪ್ರವೇಶಾತಿ ಕಲ್ತುಕೊಳ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರು ಕ್ರಮೇಣ ಕಡಿಮೆ ಆಗ್ತಾ ಇದ್ದಾರೆ. ಇದರಿಂದ ಏನಾಯ್ತು ಅಂತ ಕೇಳಿದ್ರೆ, ಗಾದೆ ಇದೆ, ಮರಳು ಭೂಮಿಯಲ್ಲಿ ಹರಳೆಣ್ಣೆ ಗಿಡದ ದೊಡ್ಡ ವೃಕ್ಷವಿದೆ. ಮರುಭೂಮಿಯಲ್ಲಿ ಹರಳೆಣ್ಣೆ ಮರ ಎಷ್ಟು ಬೆಳೀತದೆ? ಹೆಚ್ಚು 10 ಅಡಿ ಬೆಳೀತದೆ. ಹರಳೆಣ್ಣೆ ಗಿಡ ನರ್ಸರಿ ಬೆಳೀತೀವ. ಮರುಭೂಮಿಯಲ್ಲಿ ಹರಳೆಣ್ಣೆ ಗಿಡವೇ ದೊಡ್ಡ ಮರ. ಆ ಥರ ಹೀಗೆ ಅರ್ಧಬರ್ಧ ಕಲ್ತ್ಕೊಂಡು ಸ್ವಲ್ಪ ಕಲ್ತ್ಕೊಂಡ್ರೆ ದೊಡ್ಡ ಹೇಳೋದು ನೋಡಿದ್ರೆ ಅಸಮೃದ್ಧವಾಗಿರುತ್ತೆ. ನಮ್ಗೆ ಗೊತ್ತು, ಮುರಳಿಯವರಿಗೆ ಗೊತ್ತಿರುತ್ತೆ, ಚೆನ್ನಾಗಿ ಕಲ್ತವ್ರಿಗೆ ಗೊತ್ತಿರುತ್ತೆ. ವಾದ ಮಾಡೋಕ್ಕೂ ಆಗೋದಿಲ್ಲ ಅಲ್ಲ, ವಾದ ಮಾಡೋಕ್ಕೋದ್ರೆ ಗೋವಿಂದ. ಆ ಪರಿಸ್ಥಿತಿ ಇದೆ ಇವತ್ತು.
ಒಂದು ಅರ್ಧ ಕಲ್ತು ಮತ್ತಿನ್ ಮಾಡೋದು, ಹೀಗೆ ಆ ಕ್ವಾಲಿಟಿ ಹೋಗ್ತಾ ಇದೆ. ಷಡಂಗಗಳನ್ನು ಕಲ್ತ್ಕೊಂಡು ಪೂರ್ತಿ ವೇದಾಧ್ಯಯನ ಮಾಡಿದಾಗ ಆ ಒಂದು ಅನುಷ್ಠಾನದಲ್ಲಿ ಅದರದ್ದು ಅನ್ವಯದಲ್ಲಿ ಆ ಶ್ರದ್ಧೆ ಬರುತ್ತೆ. ಏನೋ ಗೊತ್ತಿಲ್ಲ, ಸುಮ್ಮನೆ ಏನೋ ಬಿಳಿ ಪಾಠಗಳನ್ನ ಹೇಳ್ತಿರ್ತಾರೆ. ಹೀಗಿರುವತ್ತೀಗ ಇವತ್ತು ಹೆಣ್ಣು ಮಕ್ಕಳು ತುಂಬಾ ಓದಿದ್ರಿಂದ ಪ್ರತಿಯೊಂದಕ್ಕೂ ಕ್ವಶನ್ ಮಾಡ್ತಾರೆ. ಯಾಕೋಸ್ಕರ ಇದು ಸುಮ್ಮನೆ ಗಂಟೆ ಬಡ್ಕೊಂಡು ಏನ್ ಹೇಳ್ತಾರೆ ಗೊತ್ತುಂಟ, ಗಂಟೆ ಬಡ್ಕೊಂಡು ಜೀವನ ಮಾಡೋದಕ್ಕೆಲ್ಲ ಬೇಡಪ್ಪ ಅಂತ ಇದೇ ಮಾತು ಹೇಳ್ತಿದ್ದಾರೆ, ಇದೇ ಮಾತು. ಆದ್ದರಿಂದ ಈ ವೃತ್ತಿಯ ಬಗ್ಗೆ ಇರ್ತಕ್ಕಂತಹ ಆ ಒಂದು ವಿಚಾರಗಳನ್ನ ನಾವು ಆ ಒಂದು ತಪ್ಪು ಕಲ್ಪನೆ ಮಾಡಿಕೊಂಡಿರ್ತಕ್ಕಂಥ ವಿಚಾರಗಳನ್ನ ದೂರೀಕರಿಸಬೇಕಾಗಿದೆ. ಈ ವೃತ್ತಿಯ ಬಗ್ಗೆ ಪೂಜ್ಯತೆ ಹೆಚ್ಚಿಸಬೇಕಾಗಿದೆ. ಪ್ರತಿಯೊಬ್ಬ ಹೃದಯದಲ್ಲೂ ಸ್ವಾಭಿಮಾನವನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಈ ವೃತ್ತಿ ಇರತಕ್ಕಂಥವ್ರು ತಯಾರು ಮಾಡಬೇಕಾಗಿದೆ. ಇದಕ್ಕೆ ಪರ್ಯಾಯವಾಗಿ ಮಕ್ಕಳು ಜಾಸ್ತಿ ಆಗಲಿಕ್ಕೆ ಏನ್ ಮಾಡಬೇಕು ಇನ್ನೂ ನೋಡ್ಬೇಕಾಗಿದೆ. ನಮಗನಿಸ್ತಾ ಇರೋದು ಈ ಕೌಟುಂಬಿಕ ಅಭದ್ರತೆ ದೂರ ಮಾಡಬೇಕು ಅಂತಾದ್ರೆ ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳ ಗುರುಕುಲಗಳು ಆರಂಭ ಆಗಬೇಕು. ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳ ಗುರುಕುಲಗಳು ಆರಂಭವಾದಾಗ ಅವರಿಗೆ ಪೂರ್ಣ ಪ್ರಮಾಣದ ಬೇರೆ ಬೇರೆ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂಥ ಶಿಕ್ಷಣ ತುಂಬಾ ಜಾಸ್ತಿ ಹೆಣ್ಣು ಮಕ್ಕಳಿಗೆ ಸಿಕ್ಕಿದಾಗ ಸಹಜವಾಗಿ ಅವರಿಗೆ ಈ ಒಂದು ವೃತ್ತಿ ಮಾಡತಕ್ಕಂಥ ಗಂಡು ಮಕ್ಕಳ ಮೇಲೆ ವಿಶೇಷ ಗೌರವ ಬರಲಿಕ್ಕೆ ಸಾಧ್ಯ ಇದೆ. ಇದು ಚಿಂತನೆ ಮಾಡಬೇಕು. ನಾವು ಬರೀ ಪುರೋಹಿತರು ತಯಾರು ಮಾಡೋದಲ್ಲ, ಪುರೋಹಿತರ ಮೇಲೆ ಅಭಿಮಾನ ಬೆಳೆಸ್ತಕ್ಕಂಥ ಸಮಾಜವನ್ನು ತಯಾರು ಮಾಡಬೇಕು. ಇವತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳ ಗುರುಗಳು ಆದರೆ ಅದರಲ್ಲಿ 125-30 ಜನರಿಗೆ ನಮ್ಮ ವೇದ ಸಂಸ್ಕೃತಿ ಆಯುರ್ವೇದ ಜನರು ಅಭಿಮಾನ ಬರುತ್ತೆ. ಆದ್ದರಿಂದ ಇಲ್ಲದ್ರೆ MSc ಮಾಡ್ತಾರೆ, MBA ಮಾಡಿರ್ತಾರೆ, MTech ಮಾಡಿರ್ತಾರೆ, BTech ಮಾಡಿರ್ತಾರೆ, ಅವರಿಗೆ ಅಭಿಮಾನ ಇರುವುದಿಲ್ಲ. ಆದ್ದರಿಂದ ಇವತ್ತು ನಾವು ಎಲ್ಲಿ ತಪ್ತಾ ಇದೆ ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳ ಗುರುಕುಲಗಳನ್ನ ಮಾಡಿದಾಗ ಅದು ಪರೋಕ್ಷವಾಗಿ ವೇದ ವಿದ್ಯೆಯ ಸಂರಕ್ಷಣೆಗೆ ಸಹಾಯ ಮಾಡುತ್ತೆ. ಮುಂಬರುವ ಜನಾಂಗಕ್ಕೆ ಅದು ಒಂದು ಸ್ವಾಭಿಮಾನವನ್ನ ಸ್ವಾವಲಂಬಿಗಳನ್ನ ಬಾಳಲಿಕ್ಕೆ ತೋರ್ತಕ್ಕಂಥ ಮಾರ್ಗವನ್ನ ತೋರಿಸಲಿಕ್ಕೆ ಅನುವು ಮಾಡಿಕೊಡುತ್ತದೆ. ಆದ್ದರಿಂದ ಹೀಗೆ ಇದು ವೇದ ವಿದ್ಯೆ ಉಳಿಸ್ಬೇಕು ಅಂತಾದ್ರೆ ನೇರವಾಗಿ ಹೀಗೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸಮಸ್ಯೆಗಳ ಮೂಲಕ್ಕೆ ಹೋಗಿ ನಾವು ಸಮಸ್ಯೆಗಳನ್ನ ಪರಿಷ್ಕಾರ ಮಾಡಿದಾಗ ಮಾತ್ರ ಈ ವೇದ ಸಂರಕ್ಷಣೆ ಆಗಲಿಕ್ಕೆ ಸಾಧ್ಯ. ಪ್ರತಿಯೊಂದು ದಂಪತಿಗಳಿಗೂ 2 ಅಥವಾ 3 ಜನ ಇರಲೇಬೇಕು ಮಕ್ಕಳು. ಇದು ನಾವು ತರಬೇಕು. ಯಾರಿಗೆ ಒಬ್ಬ ಮಗು, ಹೌದಾ? ಹೌದು, ಒಂದು ಮಗ ಇದ್ದಿರ್ತಾನೆ, ಗೊತ್ತುಂಟು ನಿಮಗೆ, ಕಷ್ಟಪಟ್ಟು ಅಮೆರಿಕ ಕಳಿಸ್ತಾರೆ. ಹೌದಾ? ಯೋಚನೆ ಮಾಡಿದೀವಿ ನಾವು. ಚಿಕ್ಕ ಚಿಕ್ಕ ಮನೆಯನ್ನು ನೋಡಿ ಇವತ್ತು ಒಬ್ಬರು ಇಬ್ಬರು ಅಮೆರಿಕನ, ಆಸ್ಟ್ರೇಲಿಯಾನೋ, ಜರ್ಮನೋ, ಸಿಂಗಾಪುರ್ ಇದ್ದಾರೆ. ಹಾಗಾದ್ರೆ 25-30 ವರ್ಷದ ನಂತರ ಯಾರು ಈ ಊರಿಗೆ ಆಂಜನೇಯ ಸ್ವಾಮಿ ದೀಪ ಹಚ್ಚಲು ಯಾರಿರ್ತಾರೆ? ಪೂಜೆ ಮಾಡಲು ಯಾರಿರ್ತಾರೆ? ಯೋಚನೆ ಮಾಡಿದ್ದೀವಿ ನಾವು. ಸಮಾಜ ಯೋಚನೆ ಮಾಡುವಂತ ಸ್ಥಿತಿ ಇವತ್ತು. ಆ ಸಮಾಜ ದುಡ್ಡಿರುವ ಯೋಚನೆ ಮಾಡ್ತಾ ಇಲ್ಲ. ಬೆಂಗಳೂರಿನಂತ ನಗರದಲ್ಲೇ ಸರ್ವೆ ಮಾಡಿದಾಗ ಸುಮಾರು 5,000ಕ್ಕಿಂತ ಹೆಚ್ಚು ಚಿಕ್ಕ ದೇವಸ್ಥಾನಗಳಿಗೆ ಇವತ್ತು ನಿತ್ಯ ಪೂಜೆ ಸರಿಯಾಗಿ ಆಗ್ತಾ ಇಲ್ಲ. ನಮ್ಗೆ ಗೊತ್ತಾ? ಇನ್ಕಮ್ ಇರ್ತಕ್ಕಂಥ ದೇವಸ್ಥಾನಕ್ಕೆ ಆಗ್ತಾ ಇದೆ, ಚಿಕ್ಕ ದೇವಸ್ಥಾನಗಳಿಗೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅಭಾವ, ಅದರ ಮೇಲೆ ಶ್ರದ್ಧೆ ಹೊರಟೋಗಿದೆ. ಆದ್ದರಿಂದ ಸಮಾಜದಲ್ಲಿ ವೇದ ಸಂರಕ್ಷಣೆ ಆಗಬೇಕು ಅಂತಾದ್ರೆ ಆ ಒಂದು ವೇದ ವಿದ್ಯೆ ಇರ್ತಕ್ಕಂಥ ದೃಷ್ಟಿಕೋನ ಅದು ಬದಲಾಗಬೇಕು ಸಮಾಜಕ್ಕೆ. ನಿಷ್ಪ್ರಯೋಜಕ ವಿದ್ಯೆ ಅಲ್ಲ ಇದು. ಕೆಲಸ ಇರತಕ್ಕಂಥವ್ರು ಮಾಡತಕ್ಕಂಥ ವಿದ್ಯೆ ಅಲ್ಲ. ಇದು ನಮ್ಮ ಸಂಸ್ಕೃತಿಗೆ ತಳಹದಿ ಆಗಿದೆ. ಇದು ಮನುಷ್ಯನಿಗೆ ಇಹಪರ ಎರಡರಲ್ಲೂ ಶ್ರೇಯಸ್ಸಿನ ಮಾರ್ಗವನ್ನು ತೋರಿಸ್ತಕ್ಕಂತಹ ಒಂದು ಮಾರ್ಗವನ್ನು ಅದು ತೋರಿಸ್ತಾ ಇದೆ. ಹೀಗೆ ಆ ತಪ್ಪು ಕಲ್ಪನೆಗಳನ್ನ ದೂರೀಕರಿಸಿ ಅದರ ಪವಿತ್ರತೆ, ಒಬ್ಬ ಅರ್ಚಕರಾದರೂ ಕೊಳ್ಳಿ, ಅರ್ಚಕರು ಒಂದು ವೃತ್ತಿ ಅಲ್ಲ, ಅದು ಆತ್ಮೋದ್ಧಾರಕದ ಸೋಪಾನ. ನೀವು
ಆದ್ರಿಂದ ಅರ್ಚನೆ ಗೌರವ ಕೊಡಬೇಕು. ಅರ್ಚಕರು ಅಷ್ಟೇ ತಮ್ಮ ವೃತ್ತಿಯ ಒಂದು ಪವಿತ್ರತೆಯನ್ನ ಅರಿತುಕೊಂಡು ಅದಕ್ಕೆ ಪೂರ್ಣ ನ್ಯಾಯ ಒದಗಿಸುವಂತೆ ಅರ್ಚಕತ್ವವನ್ನು ಮಾಡಿದಾಗ ಆ ದೇವತಾಮೂರ್ತಿಯ ಸಾನ್ನಿಧ್ಯವೂ ಹೆಚ್ಚಾಗುತ್ತೆ. ಅದರಿಂದ ಯಾರು ಭಕ್ತರು ಬೇಡ್ಕೊಳ್ತಾರೋ ಅವರಿಬ್ಬರ ಕಾರ್ಯಸಿದ್ಧಿಯೂ ಆಗುತ್ತೆ. ಹೀಗೆ ನಾವು ಕೂಡ ವೃತ್ತಿಯಲ್ಲಿ ಪವಿತ್ರತೆಯನ್ನು ಉಳಿಸಿಕೊಂಡು ಆ ವೃತ್ತಿಯ ಘನತೆಯನ್ನು ಎತ್ತಿ ಹಿಡಿಯುತ್ತಾ ಸಮಾಜದಲ್ಲಿ ನಮ್ಮ ವೃತ್ತಿಯ ಮೇಲೆ ನಮ್ಮ ಸಂಸ್ಕಾರದಲ್ಲಿರ್ತಕ್ಕಂಥ ತಪ್ಪು ಅಭಿಪ್ರಾಯ ದೂರೀಕರಿಸಿದಾಗ ಆಗ ಸಹಜವಾಗಿ ಸಮಾಜ ಇದನ್ನ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡುತ್ತೆ. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವು ಇವೆಲ್ಲ ಹಿರಿಯ ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕು. ಪ್ರತಿಯೊಬ್ಬರ ಮನೆಗೆ ಹೋಗಿ ಹೋಗಿ ಅವರಲ್ಲಿ ನಿಮ್ಮ ಇಬ್ಬರು ಮಗ ಇದ್ದಾರಲ್ಲ, ಒಂದು ಮಗುವನ್ನು ಕೊಡಿ, ಅವ್ರ ಭವಿಷ್ಯ ಹಾಳಾಗುವುದಿಲ್ಲ. ಆರ್ಥಿಕವಾಗಿ ಖಂಡಿತವಾಗಿ ಯಾವುದೇ ಸಾಫ್ಟ್ವೇರ್ ಇಂಜಿನಿಯರಿಂಗ್ಗೆ ಕಡಿಮೆಯಿಂದ ದುಡಿಲಿಕ್ಕೆ ಅವಕಾಶ ಇದೆ. ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಸಂಸ್ಕಾರಗಳನ್ನ ಚೆನ್ನಾಗಿ ಉದ್ದೀಪನ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಮುಕ್ತ ಅವಕಾಶ ಇದೆ. ಬೇರೆ ವಿದ್ಯಾರ್ಥಿಗಳು ಈಗ ಬೇರೆ ವಿದ್ಯಾರ್ಥಿಗಳು ಹಾಳಾಗ್ತಾರಲ್ಲ, ಆ ರೀತಿ ಅವಕಾಶ ಕಡಿಮೆ ಇದೆ. 1% ಇರ್ಬೋದು, 90% ಇರುತ್ತೆ ಕಾಲೇಜಿಗೆ ಹೋದಾಗ. ಇಲ್ಲಿ ಉತ್ತಮ ಪರಿಸರ, ಉತ್ತಮ ಸಂಸ್ಕಾರ, ಆ ದೇವರೊಟ್ಟಿಗೆ ಅವಿನಾಭಾವ ಸಂಬಂಧ, ಆ ಮಂತ್ರಗಳ ಆ ಒಂದು ಸತ್ತು ನಿಜವಾದ ಮಂತ್ರಗಳ ಉಚ್ಚಾರಣೆ, ಆ ತುರಿಯಿಂದ ಬರ್ತಕ್ಕಂಥ ಮಂತ್ರಗಳ ಆ ಒಂದು ಪುನರುಚ್ಚಾರಣೆ ಮಾಡೋದ್ರಿಂದ ಸಹಜವಾಗಿ ಕುಂಡಲಿ ಶಕ್ತಿಯ ಜಾಗೃತಿ. ಹೀಗೆ ಒಂದು ಅರಿವಿಲ್ಲದಂತೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮುಂದೂಡಲಿಕ್ಕೆ ಒಳ್ಳೆ ಅವಕಾಶ ಇದೆ ಇಲ್ಲಿ. ಇದೆಲ್ಲವನ್ನು ಹೇಳಿ ನಾವು ಇವತ್ತು ಸಂಸ್ಕೃತಿಯನ್ನ ಮತ್ತೆ ಮರುಜೀವ ಕೊಟ್ಟು ಮತ್ತೆ ನಮ್ಮ ಮೇಲೆ ಕೆತ್ತಬೇಕಾಗಿದೆ. ಅಂತಹ ಒಂದು ದಿಟ್ಟವಾಗಿರತಕ್ಕಂಥ ಸವಾಲುಗಳು ಇವತ್ತು ನಮ್ಮ ಮುಂದಿದೆ. ಆದ್ದರಿಂದ ವೇದವಿದ್ಯೆ ಕಲಿತವರಿಗೆ ಅದರ ಮೇಲೆ ಅಪಾರವಾಗಿರ್ತಕ್ಕಂಥ ಅಭಿಮಾನ ಇರಬೇಕು, ಅದರ ಮೇಲೆ ಶ್ರದ್ಧೆ ಇರಬೇಕು, ಅದರ ಮೇಲೆ ಗೌರವ ಇರಬೇಕು. ಏನಾಗಿದೆ ನೋಡಿ, ಯೋಚನೆ ಮಾಡಿ, ದೊಡ್ಡ ದೊಡ್ಡ ಪುರೋಹಿತರೆ ತಮ್ಮ ಮಕ್ಕಳನ್ನ ವೇದವಿದ್ಯೆ ಕಲಿಸ್ತಾ ಇದ್ದಾರೆ. ಹೌದಾ? ಎಷ್ಟು ಪ್ರತ್ಯಕ್ಷ ಉದಾಹರಣೆ ನೋಡಿ, ಕಣ್ಣಾಯಿಸಿ. ದೊಡ್ಡ ದೊಡ್ಡ ಪುರೋಹಿತರು ಕೋಟಿ 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 ಸಂಪಾದನೆ ಮಾಡುತ್ತಾರೆ ವೇದವಿದ್ಯೆಯಿಂದ. ಆದ್ರೆ ಅವ್ರ ಮಕ್ಕಳಿಗೆ ಓದ್ತಾರೆ ನೋಡಿ, ನಿಮ್ಗೆ ಕಣ್ಮದ್ರೆ ನೋಡೋದು, ಯೋಚನೆ ಮಾಡ್ಕೊಳ್ಳಿ. ಅವ್ರ ಮಕ್ಕಳು ವೇದವಿದ್ಯೆ ಓದಿದಾರ ಇಲ್ಲ. ಅರ್ಥ ಏನು? ನಮ್ಮ ದೇಶದಲ್ಲಿ ಒಂದು ದುರ್ದೈವ ಅಂತಂದ್ರೆ ನಮ್ಮ ಸಂಸ್ಕೃತಿ ಮೇಲೆ, ನಮ್ಮ ಧರ್ಮದ ಮೇಲೆ, ನಮ್ಮ ಭಾಷೆಯ ಮೇಲೆ, ನಮ್ಮ ನಾಡಿನ ಮೇಲೆ, ಹೀಗೆ ನಮಗೊಂದೇ ಇದೆಯೋ ಅದರ ಮೇಲೆ ನಮ್ಮ ಅಭಿಮಾನ ಇಲ್ಲ. ಈ ಸ್ವಾಭಿಮಾನದ ಲೋಪ ಏನಿದೆ, ಲ್ಯಾಕ್ ಆಫ್ ಸೆಲ್ಫ್ ಎಸ್ಟೀಮ್, ಇದು ರೂಟ್ ಕಾಸ್ ಫಾರ್ ಆಲ್ ಅವರ್ ಮಿಸರೀಸ್. ಸ್ವಾಭಿಮಾನದ ಕೊರತೆ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ. ಮೆಂಟಲ್ ಎನ್ಸ್ಲೇವ್ಮೆಂಟ್, ಮಾನಸಿಕ ಗುಲಾಮಗಿರಿತನ. ಯಾಕೆ ಬಂತು ನಮಗೆ ಅಂತ ಕೇಳಿದರೆ ಸ್ವಾಭಿಮಾನದ ಕೊರತೆ. ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ನಾಡು, ನಮ್ಮ ಭಾಷೆ ನಮ್ಮದು ಭಾವನೆ ಇದ್ದಾಗ ಖಂಡಿತವಾಗಿ ಕೂಡ ಅದನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮದು ನಾವು ಬೇಡ ಅಂತಂದ್ರೆ ಕನ್ನಡ ಭಾಷೆ ಅಂದ್ರೆ ಬೇಡ, ಆದ್ರೆ ಏನಾಗಿದೆ, ಕನ್ನಡ ಮಾಧ್ಯಮ ಶಾಲೆಯಿಂದ ಪ್ರೋತ್ಸಾಹಿಸ್ತಾ ಇದೆ. ಹೌದಾ? ನಮ್ಮ ಭಾಷೆ ಬೇಡ, ನಮ್ಮ ಧರ್ಮವೇ ನಮ್ಮ ಶ್ರದ್ಧೆ ಇಲ್ಲ. ನಮ್ಮ ಧರ್ಮವರೇ ನಮ್ಮ ರಾಮನನ್ನ, ನಮ್ಮ ಶಿವನ ಬೈತಾರೆ. ಏನ್ ಮಾಡ್ತಿಲ್ಲ? ಹೊರಗಡೆ ಬೈದ್ರೆ ನಾವು ಎದುರಿಸ್ಬೋದು, ನಮ್ಮ ಹೊರಗಡೆ ಬಯಸಿ ಮಾಡ್ತಾರೆ. ಯಾಕೆ? ಸ್ವಾಭಿಮಾನದ ಲೋಪ. ಇಲ್ಲಿ ನೋಡಿದ್ರು ಕೂಡ ನಾವು ಮಾಡ್ತಕ್ಕಂಥ ವೃತ್ತಿ, ಯಾವ ವೃತ್ತಿಯೇ ಆಗಿರಲಿ, ವೃತ್ತಿಯ ಮೇಲೆ ನಮಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಭಾವನೆ ಬೇಕು. ಆದ್ದರಿಂದ ವೈದಿಕ ವೃತ್ತಿ ಮಾಡ್ತಾ ಇದ್ರೆ ಹೀಗೆ ಹೇಳ್ಬೇಕು ನಾವು. ಈ ಜಗತ್ತಿಗೆ ಒಂದು ಮೂಲ ತತ್ವವನ್ನು ಬೋಧನೆ ಮಾಡ್ತಕ್ಕಂಥ ವೃತ್ತಿ ಇದು. ಏಕಂಸತ್ ವಿಪ್ರಾಹ ಬಹುಧಾ ವದಂತಿ. ನೋಡಿ, ಆ ಜಗತ್ತಿಗೆ ಇದು ಆ ಧಾರ್ಮಿಕ ಸಾಮರಸ್ಯವನ್ನ ಬೋಧನೆ ಮಾಡತಕ್ಕಂತಹ ಒಂದು ಸಂಸ್ಕೃತಿಗೆ ನಾವು ಸೇರಿದ್ದೇವೆ. ಋಗ್ವೇದ ಪವಿತ್ರವಾದ ಮಂತ್ರ ಇದೆ. ಋಗ್ವೇದವೇ ಪ್ರಪಂಚದ ಅತ್ಯಂತ ಮೊದಲ ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ ಸಾಹಿತ್ಯ ಆಗಿದೆ ಅಂತ ಪಾಶ್ಚಾತ್ಯ ಮತ್ತು ಪೌರಾತ್ಯ ವಿದ್ವಾಂಸರು ಒಕ್ಕಲಿಂದ ಒಪ್ಪಿಕೊಂಡಿದ್ದಾರೆ, ಏಕಕಂಠದಿಂದ ಘೋಷಣೆ ಮಾಡಿದ್ದಾರೆ. ಋಗ್ವೇದ ಪ್ರಪಂಚದ ಮೂಲ ಆಧ್ಯಾತ್ಮಿಕ ಸಾಹಿತ್ಯ ಅಂತ ಯಾರು ನಿರಾಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಪ್ರಪಂಚಕ್ಕೆ ಶಾಂತಿಯನ್ನು ಬೋಧನೆ ಮಾಡತಕ್ಕಂಥ
ಒಂದು ಭಾಗ ಆಗಿದೆ. ಏಕಂ ಸತ್, ಸತ್ಯ ಒಂದೇ, ಮಾರ್ಗಗಳು ಅನೇಕ. ಪ್ರಪಂಚದಲ್ಲಿ ಯಾಕೆ ಧಾರ್ಮಿಕ ಸಾಮರಸ್ಯ ಇಲ್ಲ ಅಂತ ಕೇಳಿದರೆ, ಸತ್ಯ ಒಂದೇ, ಮಾರ್ಗಗಳು ಕೂಡ ಕೇವಲ ಒಂದೇ ಅಂತ ತುಂಬಾ ಜನ ಹೇಳ್ತಾರೆ. ಹೌದಾ? ನಾವು ಹೇಳ್ತೇವೆ, ಭಾರತೀಯ ಸಂಸ್ಕೃತಿ ಹೇಳ್ತಾ ಇದೆ, ವೇದ ಏನ್ ಹೇಳ್ತಾ ಇದೆ, ಸತ್ಯ ಒಂದೇ, ಮಾರ್ಗಗಳು ಹಲವು. ಕೆಲವರು ಏನ್ ಹೇಳ್ತಾರೆ, ಸತ್ಯ ಒಂದೇ, ಮಾರ್ಗವೂ ಕೂಡ ಕೇವಲ ಒಂದೇ. ಈ ಹಠಮಾರಿತನ ಏನಿದೆ, ಇದು ಧರ್ಮದ ವಿಚಾರದಲ್ಲಿ ಪ್ರಪಂಚದ ಅಶಾಂತಿಗೆ ಮೂಲ ಕಾರಣ ಆಗಿದೆ. ಆದ್ದರಿಂದ ನಮ್ಮಲ್ಲಿ ನಾವು ಹೇಳಿದ ಸತ್ಯ ಒಂದೇ, ಮಾರ್ಗಗಳು ಅನೇಕ ಕೇಳಿದ್ರಿಂದ ಅನೇಕ ದರ್ಶನ ಶಾಸ್ತ್ರಗಳಿದೆ, ಅನೇಕ ಪಂಥಗಳಿದೆ, ಅನೇಕ ಮತಗಳಿದೆ, ಅನೇಕ ಸಿದ್ಧಾಂತಗಳಿದೆ, ನೂರಾರು ಸಂಪ್ರದಾಯಗಳಿದೆ. ಯಾಕೆ? ಸತ್ಯ ಒಂದೇ, ಮಾರ್ಗಗಳು ಅನೇಕ. ಎಲ್ಲರನ್ನು ಸ್ವೀಕಾರ ಮಾಡತಕ್ಕಂಥ ಮನೋಭಾವ. ಆದ್ದರಿಂದ ದಿಸ್ ಇಸ್ ಬೆಟರ್ ಫಾರ್ ಯೂನಿವರ್ಸಲ್ ಪೀಸ್. ಇದು ವಿಶ್ವ ಶಾಂತಿಗೆ ಮೂಲ ಕಾರಣಾದಿಯಾಗಿದೆ. ಋಗ್ವೇದ ಎನ್ನುವುದು ನಮಗೆ ಹೆಮ್ಮೆ ಬೇಕು, ಸ್ವಾಭಿಮಾನ ಬೇಕು, ನಮ್ಮ ತನದ ಶ್ರೇಷ್ಠತೆ ಬೇಕು, ಗೊತ್ತಿರಬೇಕು. ಪ್ರಪಂಚಕ್ಕೆ ನಾವು ಬೆಳಕನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರ ನಮ್ಮದು. ಅದು ಮಾತಿದ್ರೆ ಅಮೆರಿಕ ಅಮೆರಿಕ ಅಂತ ಹೇಳ್ತಾರೆ. ಅಮೆರಿಕಕ್ಕೆ ಎಷ್ಟು ವರ್ಷದ ಕಲ್ಚರ್ ಇದೆ, ಸಂಸ್ಕೃತಿ ಇದೆ. ಹೆಚ್ಚಿದ್ರೆ ಅವರು 400-500 ವರ್ಷ ಅಷ್ಟೇ. ನಮ್ಮದು ಸತ್ಯಯುಗ ಇದೆ, ಸತ್ಯಯುಗ, ತ್ರೇತಾಯುಗ ಶ್ರೀರಾಮಚಂದ್ರ, ದ್ವಾಪರಯುಗ ಶ್ರೀಕೃಷ್ಣ ಪರಮಾತ್ಮ. ಇಷ್ಟು ಘನವೆಂದ ಪರಂಪರೆ ನಮಗೆ ಇದೆ. ಎಷ್ಟು ಶ್ರೇಷ್ಠರಾಗಿದ್ದೇವೆ ನಾವು. ನಮ್ಗೆ ಯಾಕೆ ಮೇಂಟೆನೆನ್ಸ್ ತೇವೆ? ಮಾನಸಿಕ ಗುಲಾಬಿ ಇರ್ತಾನೆ. ಯಾಕೆ? ಶೋಷಣೆಯಿಂದ ಮಾಡಲೂಬಾರದು, ಶೋಷಣೆಯಿಂದ ಸಹಿಸಿಕೊಳ್ಳೂಬಾರದು. ತಿಳ್ಕೊಳ್ಳಿ, ಇನ್ನೊಬ್ಬರನ್ನ ಶೋಷಣೆ ಮಾಡಲೂಬಾರದು, ಶೋಷಣೆಯನ್ನು ಎಂದಿಗೂ ಸಹಿಸಿಕೊಳ್ಳಬಾರದು. ಇದನ್ನು ಫಸ್ಟ್ ಕಲ್ತ್ಕೊಳ್ಬೇಕು. ಈಗ ಧರ್ಮ ಉಳಿದಿಲ್ಲ, ಸಂಸ್ಕೃತಿ ಉಳಿದಿಲ್ಲ, ಪರಂಪರೆ ಉಳಿದಿಲ್ಲ. ಆದ್ದರಿಂದ ನಮಗೆ ವಸಿಷ್ಠರ ಕ್ಷಾತ್ರ, ಆ ಒಂದು ಬ್ರಹ್ಮ ತೇಜಸ್ಸು ಬೇಕು, ಪರಶುರಾಮರ ಕ್ಷಾತ್ರ ತೇಜಸ್ಸು ಬೇಕು. ಇದು ಉಳಿದಿಲ್ಲ. ಈ ಎಲ್ಲ ದಿಟ್ಟ ಸವಾಲನ್ನು ಆಲೋಚನೆ ಮಾಡಿ ನಾವು ಮುಂಬರುವ ದಿನಗಳಲ್ಲಿ ಪೋಷಕರಿಗೂ ನ್ಯಾಯ ಒದಗಿಸಬೇಕು. ಈಗ ತಾನೇ ಹೇಳಿದಾಗೆ ಬರೀ ವೇದ ವಿದ್ಯೆ ಅಲ್ಲದೆ ಷಡಂಗಗಳು ಹೇಳ್ಬೋದು, ಅದರೊಟ್ಟಿಗೆ ಚಿತ್ರಕಲೆ ಇರ್ಬೋದು, ಅಥವಾ ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಹೀಗೆ ಗಣಿತ ಅಥವಾ ಇನ್ನೊಂದು ವೇದ ಗಣಿತ, ಹೀಗೆ ಇವೆಲ್ಲವನ್ನು ಸೇರಿಸಿಕೊಂಡು ಮಾನ್ಯತೆ NIOS ಮಾನ್ಯತೆ ಗುರುಕುಲ ತಗೊಂಡಿದ್ದಾರೆ. ಆ ರೀತಿ ತೆಗೆದುಕೊಂಡು ಒಂದು ಮಕ್ಕಳಿಗೂ ಭದ್ರತೆ, ಆ ಒಂದು ಪೋಷಕರಿಗೂ ಮಕ್ಕಳ ಭವಿಷ್ಯದ ಭದ್ರತೆಯ ಬಗ್ಗೆ ಯೋಚನೆ ಮಾಡಿಕೊಂಡು ಉತ್ತಮ ಮಟ್ಟದಲ್ಲಿ ನಾವು ಈಗಿನ ಕಾಲಕ್ಕೆ ತಕ್ಕಂತೆ ಕೊಟ್ಟರೆ ಮಾತ್ರ ಮುಂಬರುವ ದಿನಗಳಲ್ಲಿ ಇದನ್ನು ಖಂಡಿತವಾಗಿ ಬೆಳೆಸಲಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಕೈ ಜೋಡಿಸಬೇಕು. ಪ್ರತಿ ವರ್ಷ ಒಬ್ಬರೊಬ್ಬರದ್ದು 2 ಮಕ್ಕಳನ್ನ ಅಥವಾ 3 ಮಕ್ಕಳನ್ನ ಕಲಿಸಿದರೆ ಆಗ ಖಂಡಿತವಾಗಿ ಕೂಡ ಉತ್ತಮವಾಗಿರ್ತಕ್ಕ 4-5 ಅಧ್ಯಾಪಕರು ಇಟ್ಟುಕೊಂಡು ಒಳ್ಳೆಯ ನಿಟ್ಟಿನಲ್ಲಿ, ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಮುಂಬರುವ ದಿನ ನ್ಯೂಯಾರ್ಕ್ಗೆ ಹೋಗಿ ಕೂಡ ಅವರು ವೇದದ ಬಗ್ಗೆ, ವೇದಾಂತದ ಬಗ್ಗೆ ಟೀಚ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುವಂತ ರೀತಿ ತಯಾರು ಮಾಡಬೇಕು. ಇವತ್ತಿನ ಕಾಲಕ್ಕೆ ಅದರ ಅವಶ್ಯಕತೆ ಇದೆ. ಆದ್ರಿಂದ ಪ್ರಪಂಚದ ಇವತ್ತು ಸಣ್ಣ ಕುಟುಂಬ, ವಸುಧೈವ ಕುಟುಂಬಕಂ, ಹೋಲ್ ಯೂನಿವರ್ಸ್ ಸ್ಮಾಲ್ ಫ್ಯಾಮಿಲಿ, ಎಲ್ಲರೂ ನಮ್ಮವರೇ, ಎಲ್ಲರನ್ನು ಜೋಡಿಸಬೇಕು. ಹಾಗಿರುವಾಗ ಈ ವೇದ ವಿದ್ಯೆಯ ಅಪಾರವಾಗಿರತಕ್ಕಂಥ ಮಹಿಮೆಯನ್ನ ಜಗತ್ತಿನ ಮೂಲೆಗೂ ಯೂನಿವರ್ಸ್, ಆದ್ದರಿಂದ ಎಲ್ಲ ಕಡೆ ತಲುಪಿಸುವಂತ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ತಯಾರಾಗಬೇಕು. ಅಷ್ಟು ಸಿಂಹದ ಪರಿಗಳಂತೆ ಅಷ್ಟು ಹೇಗಿರಬೇಕು. ಹಿಮಾಲಯ ಪರ್ವತ ಎದುರಾದರೂ ಒಂದು ಮುಷ್ಟಿ ಗುದ್ದಿ ಪುಡಿ ಪುಡಿ ಮಾಡಿ ಮುಂದಕ್ಕೆ ಹೋಗ್ತಕ್ಕಂತಹ ಆತ್ಮಾಭಿಮಾನ ಇರ್ತಕ್ಕಂತಹ ವೇದ ಪುರುಷರು ಬೇಕು ನಮಗೆ. ಸುಮ್ಮನೆ ಕೂತ್ಕೊಂಡು ಹೋಮ ಮಾಡ್ಕೊಂಡು ಮತ್ತೆ ಹಿಂಗೆ ಆಗಿಲ್ಲ ತುಡುಕು ಹಾಕಿಬಿಡ್ತಾರೆ. ಇಲ್ಲ, ಕಾಲ ಬದಲಾಗಿದೆ. ಸಾತ್ವಿಕತೆ ಜೊತೆಗೆ ರಾಜಸಿಕತೆಯೂ ಬೇಕು. ಯಾಕೆ? ಇದು ಆತ್ಮವಿದ್ಯೆ. ನಚಿಕೆತೆ ಆ ಥರ ಇರಬೇಕು. ಶೋಭಾವರ್ತಸ್ಯ ಯದಂತಕೈತತ್ ಸರ್ವೇಂದ್ರಿಯಾಣಾಂ ಜನಯಂತಿ ತೇಜ.
ಅಪಿ ಸರ್ವಂ ಜೀವಿತಮಲ್ಪಮೇವ ತವೈವಾಸ್ತವ ನೃತ್ಯಗೀತೆ. ಯಮ ಹೇಳ್ತಾನೆ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಇದು ಕೊಡ್ತೀನಿ, ಮತ್ತೊಂದು ಕೊಡ್ತೇನೆ. ಹೌದಾ? ಆದ್ರೆ ನಚಿಕೇತ ಏನ್ ಹೇಳ್ತಾನೆ, ನಿನ್ ಬೇಜಿಕಾಲು ಬೇಡ, ಲಕ್ಷಣ ಬೇಡ, ಚಿನ್ನರತ್ನ ಬೇಡ, ಮತ್ತೊಂದು ಬೇಡ, ಎಂತ ಬೇಡಪ್ಪ ನಮಗೆ. ನನಗೆ ವೇದವಿದ್ಯೆ, ವೇದವಿದ್ಯೆಯಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ವೇದಾಂತ ವಿದ್ಯೆ, ಆತ್ಮವಿದ್ಯೆ ಮಾತ್ರ ಕೊಡು, ಬೇರೆ ಏನು ಬೇಡ. ಯಾಕೆ? ಅವನು ಹೇಳ್ತಾನೆ, ನೀನೇ ಕಲ್ಪಾಂತರದಲ್ಲಿ ಇನ್ನೊಬ್ಬ ಯಮ ಬರ್ತಾನೆ, ನಿನ್ ಪೊಸಿಷನ್ನೇ ಗಟ್ಟಿ ಇಲ್ಲ. ಆದ್ದರಿಂದ ಈಗ ಮನುಷ್ಯರು ನಾವು ಎಷ್ಟು ದಿವಸ ಬದುಕ್ತೇವೆ? ನಾವೇನು ಕಷ್ಟಪಟ್ಟು ಕೈ ಹಿಡ್ಕೊಳ್ತೇವೆ, ದುಡ್ಡು ಬೇಕು, ಅಧಿಕಾರ ಬೇಕು, ಮತ್ತೊಂದು ಬೇಕು, ಇನ್ನೊಂದು ಬೇಕು ಅಂತ. ಆದ್ರೆ ಎಷ್ಟು ಕಷ್ಟಪಟ್ಟು ಹಿಡ್ಕೊಂಡ್ರು ಕೂಡ ಅದು ಯಾವುದೋ ಒಂದು ರೀತಿಯಲ್ಲಿ ಜಾರಿ ಹೋಗುತ್ತೆ. ಆರೋಗ್ಯ ಕೈ ಕೊಡುತ್ತೆ, ಎಲ್ಲ ಇರುತ್ತೆ, ಮತ್ತೊಂದು ಅನುಭವಿಸಿಕೆ ಇರುವುದಿಲ್ಲ. ಹೇಳ್ತಾರೆ, ಸ್ವಭಾವ ಮತ್ತಸ್ಯ ಯದಂತ ಕೈತದು ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ಕಾಲಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದೇವೆ ನಾವು. ದೇಶ ಕಾಲ ಇದಕ್ಕೆ ಸ್ಥಿತಿಗೆ ಆ ಚೌಕಟ್ಟೊಳಗೆ ಇರುವುದರಿಂದ ನಾವು ಕಾಲಾತೀತವಾಗಿರ್ತಕ್ಕಂತಹ ಆ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಳ್ಳೋದ್ರಿಂದ ಜೀವನ ವ್ಯಕ್ತವಾಗುತ್ತೆ. ಆದ್ದರಿಂದ ನಚಿಕೇತ ಹೇಳ್ತಾ ಇದ್ದಾನೆ, ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ವಯಸ್ಸಾಯ್ತು ಅಂದ್ರೆ ಕಣ್ಣು ಮಂಜಾಗುತ್ತೆ, ನಾಲಿಗೆ ತೊದರುತ್ತೆ, ಚರ್ಮ ಸುಕ್ಕುಗಟ್ಟುತ್ತೆ, ಅದು ಬಿದ್ದೋಗುತ್ತೆ, ಇಂದ್ರಿಯಗಳು ತೇಜಸ್ಸನ್ನು ಕಳ್ಕೊಳ್ತವೆ. ಬಿಕಾಸ್ ಇವೆಲ್ಲವೂ ಕೂಡ ಪಂಚೀಕರಣಗೊಂಡಿರತಕ್ಕಂತಹ ಪಂಚಭೂತಗಳಿಂದ ಆಗಿದೆ. ಪ್ರಕೃತಿಗೆ ಅಧೀನವಾಗಿ, ಪ್ರಕೃತಿಯ ನಿಯಮಕ್ಕೆ ಅನುಸಾರವಾಗಿದೆ. ಉತ್ಪತ್ತಿ ವಿನಾಶ ಪಕ್ಕ ಪಕ್ಕ ಇರ್ತದೆ. ಆದ್ದರಿಂದ ಎಷ್ಟೇ ಕೊಡು, ಎಂತೆ ಮಾಡು, ಅದರಿಂದ ಶಾಶ್ವತವಾದ ಸುಖವನ್ನು ಹೊಂದಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಏನ್ ಹೇಳ್ತಾ ಇದ್ದಾನೆ, ನಿನ್ನ ಬೆಂಚಿಕಾಲು, ನಿನ್ನ ರಥ, ನಿನ್ನ ಚಿನ್ನ, ನಿನ್ನ ಅಧಿಕಾರದಿಂದ ಎಲ್ಲ ಏನೇ ಇಟ್ಕೋ, ಎಂತ ಬೇಡ, ಆತ್ಮವಿದ್ಯೆ ಕೊಡು, ವೇದವಿದ್ಯೆ ಕೊಡು. ನೋಡಿ, ಇದು ಇಂತಹ ವಿದ್ಯೆಯನ್ನು ನೀವೆಲ್ಲ ಕಲ್ತ್ಕೊಂಡಿದ್ದೀರಿ. ಆದ್ದರಿಂದ ಆ ವೇದ ವಿದ್ಯೆಯ ಮಹತ್ವವನ್ನ, ಆ ವೇದದ ದೃಢಾಗಿರತಕ್ಕಂಥ ವೇದಾಂತ ವಿದ್ಯೆ, ಆತ್ಮವಿದ್ಯೆಯ ಮಹತ್ವವನ್ನ ನೀವು ಮೊದಲು ತಿಳ್ಕೊಬೇಕು. ಪ್ರಪಂಚಕ್ಕೆ ತಿಳಿಸ್ತಕ್ಕಂತಹ ಆ ವಾರಸುದಾರರು, ಸೈನ್ಯಾಧಿಪತಿಗಳು ನೀವು. ಆದ್ದರಿಂದ ಈ ನಿಟ್ಟಿನಲ್ಲಿ ಇವತ್ತು ನಾವು ಮಕ್ಕಳಿಗೆ ಬೋಧನೆ ಮಾಡಿ, ಪೋಷಕರಿಗೆ ಇದರ ಮಹತ್ವ ತಂದು ಅವ್ರಿಗೆ ಬದುಕಿನಲ್ಲಿ ನಿಮ್ಮ ಮಕ್ಕಳಿಗೆ ಕಲ್ತ್ರೆ, ನೋಡಪ್ಪ ದುಡ್ಡಿಗೆ ಸಮಸ್ಯೆ ಇಲ್ಲ. ಮತ್ತೆ ಕೇಳ್ತಾರೆ, ಕೊನೆಗೆ ಮದುವೆ ಆಗುತ್ತೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಇರುತ್ತೆ, ಇದು ಈಗಂತೂ ಖಂಡಿತ ಇದೆ, ಅದು ಮುಂಬರುವ ದಿನಗಳಲ್ಲಿ ಇದನ್ನ ಕಡಿಮೆ ಮಾಡಿಸ್ಬೇಕಾದ್ರೆ ಬೇರೆ ಮಾರ್ಗ ಇಲ್ಲ. ತಿಳ್ಕೊಳ್ಳಿ, ಗುರುಕುಲಗಳು, ಹೆಣ್ಣು ಮಕ್ಕಳ ಗುರುಕುಲಗಳು ಜಾಸ್ತಿ 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 ಆದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಈ ಒಂದು ಸಮಸ್ಯೆಗೆ ವೇದ ಕಲ್ತಿರ್ತಕ್ಕಂಥವರಿಗೆ ಅಥವಾ ಶಾಸ್ತ್ರ ಕಲಿಸಿದ್ದವರಿಗೆ ಇವತ್ತೇನು ಗೃಹಸ್ಥಾಶ್ರಮಕ್ಕೆ ಹೋಗಲಿಕ್ಕೆ ಸಮಸ್ಯೆ ಇದೆ, ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಆದ್ರೆ ಇದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಿದ್ದೀವಿ. ಯಾಕೆ ಅವ್ರು ಜಾಸ್ತಿ ಆಗಿಬಿಟ್ರೆ, ಒಂದು 100 ವಿದ್ಯಾರ್ಥಿ ತಯಾರಾದ್ರೆ ಒಂದು 25-30 ಜನ ಖಂಡಿತವಾಗಿಯೂ ಈ ವಿದ್ಯೆ ಮೇಲೆ ಅಪಾರವಾಗಿರ್ತಕ್ಕಂಥ ಅಭಿಮಾನ ಹೃದಯದಿಂದ ಇರುತ್ತೆ. ಈಗ ಒಬ್ಬ MTech, MA, MS, MBA ಮಾಡ್ತಕ್ಕಂಥ ಮಕ್ಕಳಿಗೆ ಅಷ್ಟಿರಕ್ಕೆ ಸಾಧ್ಯ ಇಲ್ಲ. ಪರಿಸರ ಚೇಂಜ್ ಆಗಿದೆ, ಹೊರಗಿನ ವಾತಾವರಣ ಬೇರೆ, ಪೋಷಕರಿಗಂತೂ ಹೆಣ್ಣಿನ ನೈತಿಕತೆ ಇರುವುದಿಲ್ಲ. ಹೌದಾ? ಆದ್ದರಿಂದ ನಾವು ಬುಡಕ್ಕೆ ಹೋಗಿ ಸಮಸ್ಯೆ ಸರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಸ್ವಯಂ ಪ್ರಕಾಶ ಆಶಾ ವಿದ್ಯಾಪೀಠದ 25ನೇ ವಾರ್ಷಿಕೋತ್ಸವ, 25ನೇ ವರ್ಷದಲ್ಲಿ 1ನೇ ವಾರ್ಷಿಕೋತ್ಸವ ನಡೀತಾ ಇದೆ. ತುಂಬ ಒಂದು ಅತ್ಯಂತ ಸುಸಂದರ್ಭದಲ್ಲಿ ಈ ಒಂದು ವಾರ್ಷಿಕೋತ್ಸವ ನಡೀತಾ ಇರ್ತಕ್ಕಂಥದ್ದು, ಇದರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತವಾಗಿಯೂ ಅತ್ಯಂತ ಒಂದು ಒಳ್ಳೆಯ ವಿಚಾರ ಆಗಿದೆ. ಇದರ ಬಗ್ಗೆ ವಿಶೇಷ ಕಾಳಜಿಯನ್ನ ನಮ್ಮ ಸ್ಥಳೀಯರಲ್ಲಿ, ಮುಖ್ಯವಾಗಿ ನಮ್ಮ ಸುರೇಶು, ಕಾರ್ತಿಕು, ಪ್ರಮೋದು ಇವರೆಲ್ಲರೂ ಕೂಡ ಯೋಚನೆ ಮಾಡಿ, ಚಿಂತನೆ ಮಾಡಿ ವಾರ್ಷಿಕೋತ್ಸವ ಮಾಡಬೇಕು. ಹಿರಿಯ ವಿದ್ಯಾರ್ಥಿಗಳನ್ನ ಕರೆಸಬೇಕು. ಅವರಿಗೂ ಕೂಡ ಇದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸುವಂತೆ ನಾವು ಒಂದು ವಿಚಾರವನ್ನು ಮುಂದಿಡಬೇಕು.
ಮುಂಬರುವ ದಿನಗಳಲ್ಲಿ ಇದನ್ನು ಹೇಗೆ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು, ಇದೆಲ್ಲ ಚಿಂತನೆ ಮಾಡಲಿಕ್ಕೆ ಒಂದು ವಾರ್ಷಿಕೋತ್ಸವ ವೇದಿಕೆ ಆಗುತ್ತೆ ಅಂತ ಚಿಂತನೆ ಇಟ್ಕೊಂಡು ಇವತ್ತಿನ ಒಂದು ಶುಭ ದಿವಸದಲ್ಲಿ, ಶುಕ್ರವಾರದ ಶುಭ ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ. ಇದೆಲ್ಲ ಬಂದಿದ್ದೀವಿ, ತುಂಬ ಸಂತೋಷ, ಅದು ಒಳ್ಳೆಯ ಬೆಳವಣಿಗೆ. ಆದ್ದರಿಂದ ಇದರ ಬಗ್ಗೆ ಮುಂಬರುವ ದಿನಗಳಿಂದ ಹೆಚ್ಚಿನ ಚಿಂತನೆ ಆಗಬೇಕು. ಇದಕ್ಕೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥಿತವಾದ, ಯೋಜನಾಬದ್ಧವಾದ, ರಚನಾತ್ಮಕವಾದ ಒಂದು ರೂಪುರೇಷೆಗಳನ್ನು ಹಾಕಿಕೊಂಡು ಈ ಒಂದು ಉತ್ತರೋತ್ತರವಾಗಿರ್ತಕ್ಕಂತಹ ಈ ಒಂದು ವ್ಯವಸ್ಥೆಯನ್ನು ಹೇಗೆ ಬಲಪಡಿಸಬೇಕು, ಉತ್ತರೋತ್ತರವಾಗಿ ಏನು ಚಿಂತನೆ ಆಗ್ತಾ ಇದೆ. ಆ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಈ ವಿಶೇಷವಾಗಿ ನಮ್ಮ ಶಾಸ್ತ್ರ ಹೇಳಿದಂತೆ ಒಂದು ನಿರ್ವಹಣಾ ಸಮಿತಿಯನ್ನು ಕೂಡ ಮಾಡಬೇಕು ಚಿಂತನೆ ಇದೆ. ನಮ್ಮ ವಿದ್ವಾನ್ ಸ್ವರ್ಪಿಗೆ ಶ್ರೀನಿವಾಸ ಮೂರ್ತಿಗಳು ಕಳೆದ 25 ವರ್ಷಗಳಿಂದ ಬೆಂಗಳೂರಿನಲ್ಲಿ 3 ವೇದ ಪಾಠಶಾಲೆಗಳನ್ನು ಮಾಡಿಕೊಂಡು ಸಾವಿರಾರು ಮಕ್ಕಳಿಗೆ, ಸುಮಾರು 4-5 ಸಾವಿರ ಮಕ್ಕಳಿಗೆ, ಮಕ್ಕಳಿದ್ರೆ ಒಂದು 12 ಮಕ್ಕಳು, ಸಣ್ಣ ಮಕ್ಕಳು ಇದ್ದಾರೆ, ದೊಡ್ಡವರು ಇದ್ದಾರೆ ಅನ್ಕೊಳ್ಳಿ, ರಿಟೈರ್ಡ್ ಆದರೂ ಇದ್ದಾರೆ. ಆದರೆ ಅವರು ಸಮರ್ಪಣೆ ಮನೋಭಾವ, ದಿನಕ್ಕೆ 3 ಪಾಠಶಾಲೆ ಮಾಡಿಕೊಂಡು 3 ಕಡೆನೂ ಪಾಠ ಮಾಡ್ತಾ ಬೆಳಗಿಂದ ಸಂಜೆ, ಬೆಳಗಿಂದ ಅದನ್ನೇ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಮೊನ್ನೆ ಕರೆಸಲು ಮಾತಾಡಿದ್ದೀವಿ. ಅವ್ರು ಸಂತೋಷವಾಗಿ ಸಂಪೂರ್ಣ ನಾನಿದ್ದೀನಿ, ಅದು ಚೆನ್ನಾಗಿ ಬೆಳೆಸುವ ಮೂಲಪೀಠದಲ್ಲಿ ಬೆಳೆಸಬೇಕು ಅಂತ ಹೇಳಿದ್ದಾರೆ. ಸೊ ಅವರು ಒಂದು ಮಾರ್ಗದರ್ಶನ ಗೌರವಾಧ್ಯಕ್ಷರು ಇರ್ತಾರೆ. ಹಾಗೆ ನಮ್ಮ ಕಾರ್ತಿಕ್ ಎದುರು ಇಲ್ಲೇ ಇರ್ತಾನೆ, ವಾರಕ್ಕೊಂದ್ಸಲ ಹೋಗ್ಬೋದು ವಿಶೇಷವಾಗಿ. ಹಾಗೆ ನಮ್ಮ ಪ್ರಮೋದ ಮತ್ತು ಸುರೇಶ್ ಅವರೆಲ್ಲರೂ ದೂರದಿಂದಲೇ ಇರ್ತಾರೆ, 6 ತಿಂಗಳಿಗೆ ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ಬೋದು. ಹಾಗೆ ನಮ್ಗೆ ಎಲ್ಲ ತುಂಬ ಜನ ಇದೆ, ನೀವೆಲ್ಲರೂ ಒಳ್ಳೆ ಆಸ್ತಿ, ನಮ್ಮ ಮುರಳಿ ಇರ್ಬೋದು, ಅಜಿತ್ ಇರ್ಬೋದು, ಎಲ್ಲರೂ ಒಂದು ಒಳ್ಳೆ ಕೆಳಗಿದ್ದಾರೆ. ಅರುಣ, ಕುಮಾರಸ್ವಾಮಿ, ಪ್ರಭು, ಇವರೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಇದೆ. ನೀವೆಲ್ಲರೂ ಕೂಡ ಸ್ವಲ್ಪ ಪ್ರೇರಣೆ ಕೊಟ್ಟು ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಅನುಕೂಲ ಇದೆ, ಯಾರಿಗೆ ಮನಸ್ಸಿದೆ ನೋಡಿ ವರ್ಷಕ್ಕೆ 4 ಜನನ್ನ ಇಲ್ಲಿ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದರೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಒಂದು ಚಿಂತನೆ ಪ್ರಕಾರ 5ನೇ ಕ್ಲಾಸು ಮಕ್ಕಳು ಆದ ನಂತರ 5ನೇ ಕ್ಲಾಸ್ ಮುಗಿದುಕೊಳ್ಳೆ ಪ್ರತಿ ವರ್ಷ ಒಂದು 20 ಮಕ್ಕಳು ತಗೋಬೇಕು. ಅದಕ್ಕೆ ತಕ್ಕಂತೆ ಒಂದು ಪಠ್ಯಕ್ರಮ ರೂಪಿಸಬೇಕು ಚಿಂತನೆ ಆಗ್ತಾ ಇದೆ. ಈಗ ನಾವೇನು ಮಾಡ್ತೀವಿ, SSC ಮತ್ತು ಎಷ್ಟು ವರ್ಷ ವಯೋಮಿತಿ ಇರುವುದಿಲ್ಲ, ಬಂದವರು ಸೇರಿಸ್ಕೊಳ್ತಾ ಇದ್ದೀವಿ. ಆಗಾಗ ಮುಂಬರುವ ದಿನಗಳಲ್ಲಿ ಏನಾಗಬೇಕು, 5ನೇ ಕ್ಲಾಸ್ ಪಾಸ್ ಆದ ಮಕ್ಕಳು ಅಥವಾ 4ನೇ ಕ್ಲಾಸ್ ಪಾಸ್ ಆದ ಮಕ್ಕಳಿಗೆ ಮಾತ್ರ ಇದು ಅವಕಾಶ ಕೊಟ್ಟರೆ ಅದು ಕ್ರಮವಾಗಿ ಬೋಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. 5ನೇ ಕ್ಲಾಸ್ ಆದ ಮಕ್ಕಳಿಗೆ 6ನೇ ಕ್ಲಾಸ್ ಪಾಠ ಮಾಡ್ಬೋದು, ಮತ್ತು ಬರೋ ವರ್ಷ 7 ಮಾಡ್ಬೋದು, 8 ಮಾಡ್ಬೋದು, 9 ಮಾಡ್ಬೋದು, 10 ಮಾಡ್ಬೋದು. ಮತ್ತು ಅವರಿಗೆ ಬೇಕಾದ ಆ ಒಂದು ಬೋಧನಾ ಕ್ರಮವನ್ನು ರೂಪಿಸಿಕೊಳ್ಳಲಿಕ್ಕೆ, ಅವರು ಬೌದ್ಧಿಕ ವಿಕಾಸಕ್ಕೆ ಅನುಗುಣವಾಗಿ ಪಠ್ಯಕ್ರಮವನ್ನು ರೂಪಿಸಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಾವು ಸುಮ್ಮನೆ ಒಂದು 16 ವರ್ಷದ ಮಗು, ಇದು 10 ವರ್ಷದ ಮಗು ಹೀಗೆ ತಗೊಳಕ್ಕೆ ಹೋದರೆ ಅದು ಅಷ್ಟು ಸರಿಯಾಗಿ ಬೋಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಚಿಂತನೆ ಇದೆ. ಅದು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಸೀಮಿತವಾದ ಮಕ್ಕಳು ಮಾತ್ರ ಬರ್ತಾರೆ, ಪ್ರತಿ ವರ್ಷ ವ್ಯವಸ್ಥಿತವಾದ ಕ್ರಮವಾಗಿ ನಡ್ತಾರೆ. ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಹೀಗೆ ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಈ ಒಂದು ವಿದ್ಯಾರ್ಥಿಗಳು ಚೆನ್ನಾಗಿ ಬೆಳೆಸಬೇಕು. ಇದರಿಂದ ಸಮಾಜಕ್ಕೆ ಯಾಕೆಂತ ಕೇಳಿದ್ರೆ ಮುಂಬರುವ ದಿನಗಳೇನಾಗುತ್ತೆ ಇಲ್ಲದ್ರೆ ಕರ್ನಾಟಕ 32,000 ಮುಜರಾಯಿ ದೇವಸ್ಥಾನಗಳೇ ಇದೆ, ಅದಕ್ಕೆ ಪೂಜೆಗಿಲ್ಲ. ಈಗ ಒಂದು ವೇಳೆ ರೀತಿ ಯಾರು ಅರ್ಚಕರು ಬಂದಿದ್ದಾರೆ ಏನಾಗುತ್ತೆ, ಯಾರು ಬಂದು ಪೂಜೆ ಮಾಡ್ತಿಲ್ಲ, ಮತ್ತೆ ಎಲ್ಲರೂ ಅವರನ್ನೇ ಸ್ವಯಂ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ. ಏನ್ ಮಾಡೋಕ್ಕಾಗತ್ತೆ ಅಲ್ವಾ? ಈಗ ನೋಡ್ತಾರೆ ಒಂದು ಅರ್ಚಕರು ಊರಿನ ಸಣ್ಣ ಈಶ್ವರ ದೇವಸ್ಥಾನ ಇರುತ್ತೆ, ಅರ್ಚಕರು ಸಿಗುತ್ತಿಲ್ಲ ಅಂದ್ಕೊಳ್ಳಿ, ಅವ್ರು ಏನ್ ಮಾಡ್ತಾರೆ, ಅವರೇ ಯಾರೇ ಆಗಲಿ, ಯಾವ ಸಮುದಾಯಕ್ಕೆ ಸೇರಿದೆ ಅವರೇ ಅದು ಮಾಡಿ ಬಿಟ್ಕೊಂಡು ಅದು ಪಂಚೆ ಬಿಟ್ಕೊಂಡು ದೀಪಾಚರಣೆ ಮಾಡ್ತಾರೆ. ಇದು 50-60 ವರ್ಷದ ಎಲ್ಲ ಕಡೆ ಆಗುತ್ತೆ. ಆದ್ರಿಂದ ಈ ಒಂದು ಸಂಸ್ಕೃತಿ ಉಳಿಬೇಕು ಅಂತಾದ್ರೆ ನೀವೆಲ್ಲರೂ ಕೂಡ ವಿಶೇಷವಾದ ಪೋಷಕರು ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದಿಂದ ಪ್ರಾಮಾಣಿಕವಾಗಿ ನಿಮ್ಮ ಕರ್ತವ್ಯವನ್ನು ಮನಗಂಡು ವೇದ ಸಂರಕ್ಷಣೆ, ಗೋ ಸಂರಕ್ಷಣೆ ಮಾಡುವುದು ಎಲ್ಲರ ಪ್ರಥಮ ಕರ್ತವ್ಯ. ಪ್ರತ್ಯಕ್ಷವಾಗಿ ಮಾಡಲಿಕ್ಕೆ ಆಗಿಲ್ಲ ಅಂದ್ಕೊಳ್ಳಿ, ಪರೋಕ್ಷವಾಗಿ ಮಾಡಬೇಕು. ಪ್ರತ್ಯಕ್ಷವಾಗಿ ನಮ್ಮ ಮಗು ಕಳಿಸೋಕ್ಕಾಗಿಲ್ಲ, ನಮ್ಮ ಮಗು ಓದಿಸೋಕ್ಕಾಗಿಲ್ಲ, ಯಾರು ಮಾಡ್ತಾರೋ ಅವರೊಟ್ಟಿಗೆ ಸಮಾಜ ಕೈ ಜೋಡಿಸ್ಬೇಕು. ಈಗ ನೋಡಿ ನಮ್ಮಲ್ಲಿ ಇದಾವೆ ಹಸುಗಳು, 100-150 ಹಸುಗಳು ಇದಾವೆ, ಫುಲ್ ಹೌಸ್ಫುಲ್ ಆಗಿದೆ. ಇವತ್ತು ಅವ್ರು ಕೊಡ್ತೀವಿ ಅಂತ ಹೇಳಿದ, ಅವ್ರು ಗೊತ್ತರ ಬೇಡ ಅಂತ ಹೇಳಿಲ್ಲ, ನಾಳೆ ಬರುತ್ತೆ. ನಮಗೇನು ಗೋದಾನ ಮಾಡಿದರೆ ಒಂದು ದನ ಕಟ್ಟಲಿಕ್ಕೆ ಜಾಗ ಇಲ್ಲ, ಅಷ್ಟು ಪರಿಸ್ಥಿತಿ ಇದೆ. ಹೌದು, ಎಲ್ಲರೂ ಗೋಶಾಲೆ ಮಾಡಿದ್ದೀವಿ, ಈಗ ಮಾಡ್ತಿದ್ದೀವಿ, 800 ಹಸುಗಳು ಕಟ್ಟಬಹುದು. ಅದು ನಾವು ಬೇಗ ಓಪನ್ ಮಾಡ್ತಾ
ಬೀಜಾಡಿ ಜನ ಹೇಳ್ತೀವಲ್ಲ, ರಸ್ತೆ ಬೆಳೆದವರು ಹೇಳ್ತಾರೆ ನಿಮ್ಗಾಗಿ ತಂದು ಬಿಡ್ತೀವಿ. ಗುರುಗಳೇ, ನಮ್ಮಲ್ಲಿ 4 ಎತ್ತಿನ ಗುಡ್ಡ ಇದೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದವಲ್ವ, ಎಷ್ಟು ಜನ ಇದ್ದಾರೆ ಗೊತ್ತುಂಟು ನಿಮ್ಗೆ? ಆಶ್ಚರ್ಯ ಆಗ್ಬೋದು. ದೊಡ್ಡ ರೈತರ ಬಂದವರು ಅವ್ನು ಯಾವ ಓಪನ್ ಆಗುತ್ತೆ ಗುರುಗಳೇ? ಯಾವ ಓಪನ್ ಆಗುತ್ತೆ? ಓಪನ್ ಮಾಡಿದರೆ 2 ತಿಂಗಳಿಗೆ 800 ದನಗಳಾಗ್ತವೆ ನೋಡಿ. ಒಂದು ದನ ಸಾಕ್ಬೇಕಾದ್ರೆ 5,000 ರೂಪಾಯಿ ತಿಂಗಳಿಗೆ. 800 ದನಕ್ಕೆ ಎಷ್ಟಾಗುತ್ತೆ? ಹೈನುಗಾರಿಕೆ ಬೇರೆ, ಗೋ ಸಂರಕ್ಷಣೆ ಬೇರೆ ತಿಳ್ಕೊಳ್ಳಿ. 1 ರೂಪಾಯಿ ಇನ್ಕಮ್ ಇಂದ ಎಣ್ಣೀರಿ. 800 ದನ ಸಾಕ್ಬೇಕಾದ್ರೆ ಎಷ್ಟಾಗುತ್ತೆ? ಈಗಿನ ಕಾಲದಲ್ಲಿ ತಿಂಗಳಿಗೆ 30-40 ಲಕ್ಷ ಬೇಕು. ರೂಪಾಯಿಗೆ ವಾಪಸ್ ಬರುತ್ತಾ? ಹೈನುಗಾರಿಕೆ ಬರುತ್ತೆ. ಹೈನುಗಾರಿಕೆ ಕರೆಯುವುದನ್ನು ಮಾತಾಡಿಕೊಳ್ತಾರೆ, ಅದಾದ್ರೆ ಎಕ್ಸ್ಚೇಂಜ್ ಮಾಡ್ತಾರೆ. ಎಕ್ಸ್ಚೇಂಜ್ ನಮ್ಮ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ನಮ್ಗೆ ಆಗಲ್ಲ, ಹುಟ್ಟಿದ್ರೆ ಕೊನೆಯವರೆಗೆ ಇಲ್ಲೇ ಇರಬೇಕು. ಯಾಕೆ? ಗೋ ಸಂರಕ್ಷಣೆ. 1 ರೂಪಾಯಿ ಇನ್ಕಮ್ ನಾವು ನಿರೀಕ್ಷೆ ಮಾಡೋದಿಲ್ಲ. ಆದ್ರೆ ಸಮಾಜ ತಿಳ್ಕೋಬೇಕು, ಗೋ ಸಂರಕ್ಷಣೆ ಬೇರೆ, ಹೈನುಗಾರಿಕೆ ಬೇರೆ. ಹೈನುಗಾರಿಕೆ ದೃಷ್ಟಿಯಿಂದ ಮಾಡಿದ್ರೆ ಹ್ಯಾಕ್ ಮಾಡ್ಬೋದು, ಲಾಭದಾಯಕ ಮಾಡ್ಕೊಳ್ಬೋದು. ನಾವು ಮಾಡೋದು ಗೋ ಸಂರಕ್ಷಣೆ. ಆದ್ದರಿಂದ ಸಮಾಜ ತಮ್ಮ ಜವಾಬ್ದಾರಿ ಅರ್ಥಕೋಬೇಕು. ಇದರ ಭಾರತೀಯ ಸಂಸ್ಕೃತಿ ಹೇಗಾಗುತ್ತೆ? ಗೋ ಸಂರಕ್ಷಣೆ, ಬೇರೆ ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯ. ಅದನ್ನ ನಾವು ಮನಗಡಬೇಕು. ಮಠದವ್ರು ಮಾಡ್ತಾ ಇದ್ದಾರಲ್ಲ, ಸುಮ್ಮನೆ ಇರೋದಲ್ಲ, ಕೈ ಜೋಡಿಸ್ಬೇಕು. ಇಷ್ಟೆಲ್ಲ ಮಾಡ್ತಾರೆ. ಹೇಗೆ ಮಾಡ್ತಾರೆ? 8 ದನ ಸಾಕೋದೇ ಸುಲಭದ ಸಾಧಾರಣ ವಿಷಯನ ಯೋಚನೆ ಮಾಡಿ ನೋಡಿ. ಆದ್ದರಿಂದ ಇದಕ್ಕೆ ನಾವೀಗ ಓಪನ್ ಮಾಡ್ತೀರ ಸದ್ಯಕ್ಕೆ. ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಪೊಲೀಸರು ತುಂಬ ಜನ ಹೇಳ್ತಾ ಇದ್ದಾರೆ, ಇನ್ನಿಂದೆ ಚೆನ್ನಾಗಿ ದೊಡ್ಡದಿದೆ ಗೋಶಾಲೆ, ನಾವು ಹಿಡಿದಿದ್ದೇವೆ ನಿಮಗೆ ತಂದು ಬಿಡ್ತೀವಿ. ಅವ್ರು ಹಿಡಿಯೋಕ್ಕೆ ಒಂದು ಕಾಲ ಇರೋದಿಲ್ಲ, ಕೈ ಇರೋದಿಲ್ಲ, ಇರೋದಿಲ್ಲ, ಆ ಥರದ ಹೇಳ್ಕೊಂಡಿರ್ತಾರೆ. ಆಕ್ಸಿಡೆಂಟ್ ಆಗಿದ್ರೆ ಬಿಟ್ಬಿಡ್ತೀವಿ ನಿಮಗೆ ಅಂತ. ಆದ್ರಿಂದ ಇದು ಸಮಸ್ಯೆ ಇದೆ ಇವತ್ತು ಭಾರತದಲ್ಲಿ. ಆದ್ರೆ ಈ ವಿಷಯವನ್ನೆಲ್ಲ ಗಮನಿಸಬೇಕು. ಆದ್ರಿಂದ ಬೇರೆ ಸಂರಕ್ಷಣೆಗಳು ಅಷ್ಟೇ ಪ್ರತ್ಯಕ್ಷ ಮಾಡ್ತಾಗಿಲ್ಲ. ನಮ್ಮ ಮಗುನ ನಾವು ಡಾಕ್ಟರ್ ಮಾಡ್ತೇವೆ, ಇಂಜಿನಿಯರ್ ಮಾಡ್ತೇವೆ, ಸರಿ. ಆದರೆ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಆದಷ್ಟೇ ಪರೋಕ್ಷವಾಗಿ ಆದ್ರೆ ಕೈ ಜೋಡಿಸ್ಬೇಕು. ಇದು ಈ ಕಳಕಳಿ ಗೃಹಸ್ಥರಿದ್ದಾಗ ಸಂಸ್ಕೃತಿ ಉಳಿಸ್ಕೋಬಹುದು. ಈ ನಿಟ್ಟಿನಲ್ಲಿ ನಾವು ಎಂತ ಚಿಂತನೆ ಮಾಡುವ, ಮುಂಬರುವ ದಿನಗಳಲ್ಲಿ ಒಳ್ಳೆ ರೀತಿ ಬೆಳೆಸಬೇಕು. ಪಕ್ಕದ ಇನ್ನೂ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿ, ಇನ್ನು ನಮ್ಮ ಮುರುಳಿ ಹೇಳಿದಾಗೆ ಷಡಗಳನ್ನು ಕಲಿಸಿ ದೊಡ್ಡ ಯೂನಿವರ್ಸಿಟಿ ತರಬೇಕಾದ್ರೆ ಮಾಡಲಿಕ್ಕೆ ಅವಕಾಶ ಇದೆ. ಬೇಕಾದಷ್ಟು ಜಾಗ ಇದೆ. ಮತ್ತು 10 ಎಕರೆ ಜಾಗ ತೆಗೆದುಕೊಂಡಿದ್ದೇವೆ ಹಿಂದ್ಗಡೆ. ಏನು ಸಮಸ್ಯೆ ಇಲ್ಲ. ಆದ್ರೆ ಬೆಳೆಸಬೇಕು, ಸಮಾಜ ಕೈ ಜೋಡಿಸಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚಿಂತನೆ ಮಾಡುವಂತ ಹೇಳ್ತಾ ತುಂಬಾ ತುಂಬಾ ಸಂತೋಷ. ತಾವೆಲ್ಲರೂ ಬಂದಿದ್ದೀರಿ, ಎಲ್ಲರಿಗೂ ಶುಭವಾಗಲಿ. ಇವತ್ತು ಒಂದು ದೊಡ್ಡ ಆಲದ ಮರ ಆಕಾಶದ ಎತ್ತರಕ್ಕೆ ಬೆಳಿಬೇಕಾದ್ರೆ ಬೀಜ ಮಾತ್ರ ಕಣ್ಣಿಗೆ ಕಾಣುವುದಿಲ್ಲ, ಹೌದಾ? ಅದೇ ರೀತಿಯಲ್ಲಿ ಇವತ್ತು ಬೀಜ ಬಿತ್ತಿದ್ದೇವೆ. ಮೊದಲನೇ ವಾರ್ಷಿಕೋತ್ಸವ. ಮುಂಬರುವ ದಿನಗಳಲ್ಲಿ ಇದು ಕಲ್ಪವೃಕ್ಷವಾಗಿ ಮಹದೆತ್ತರಕ್ಕೆ, ಆಕಾಶದ ಎತ್ತರಕ್ಕೆ ನಮ್ಮ ಕೀರ್ತಿಯ ಪತಾಕೆಯನ್ನು ಹಾರಿಸುವ ನಿಟ್ಟಿನಲ್ಲಿ ಇದು ಖಂಡಿತವಾಗಿಯೂ ಉಜ್ವಲವಾಗಿ ಬೆಳೀತಿದೆ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಶಾರದಾ ಶ್ರೀನಿವಾಸರ ತಮಗೆಲ್ಲ ಗುರು ಪರಂಪರಾ ದೇವತೆಗಳ ಅನುಗ್ರಹ ಸಂಪೂರ್ಣವಾಗಿ ತಮಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ಒಂದು ಆಶೀರ್ವಾದವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ